ಹಾಯ್ ಎವ್ರಿವನ್, ನನ್ನ ಹೆಸರು ಮೊನೋಸಿಟಿ. ನಾನು ಓದ್ತಿರೋದು ಫಸ್ಟ್ ಇಯರ್ BCA. ಇವತ್ತು ನಮ್ಮ ಟಾಪಿಕ್ ಏನಂತ ಅಂದ್ರೆ ಅರೇಸು. ಅಂದ್ರೆ ಅದನ್ನ ಅರೇಸ್ನ ಒಂದು ಪ್ರೋಗ್ರಾಮ್ ಮಾಡಿ ಇನಿಷಿಯಲೈಸೇಷನ್ ಮಾಡೋದು, ಮತ್ತೆ ರೀಡಿಂಗ್ ಮಾಡೋದು, ಆಕ್ಸೆಸಿಂಗ್ ಮಾಡೋದು, ಮೆಮೊರಿ ಅಲೋಕೇಶನ್ ಮಾಡೋದು. ಅದರಲ್ಲಿ ಫಸ್ಟ್ ಅರೇಸ್ ಅಂತ ನೋಡ್ಕೊಂಬರೋಣ. ಅರೇ ಇಸ್ ಎ ಹೋಮೋಜಿನಿಯಸ್ ಕಲೆಕ್ಷನ್ ಆಫ್ ವೇರಿಯಬಲ್ ಆಫ್ ಸೇಮ್ ಡೇಟಾ ಟೈಪ್ ಅಂತ ಹೇಳ್ತಿದ್ದಾರೆ. ಇದೊಂದು ಹೋಮೋಜಿನಿಯಸ್ ಕಲೆಕ್ಷನ್ ಅಂದ್ರೆ ಇದೊಂದು ಸೇಮ್ ವೇರಿಯಬಲ್ ಆಗಿರುತ್ತೆ ಅಂತ, ಹಾಗೇನೆ ಸೇಮ್ ಡೇಟಾ ಟೈಪ್ ಆಗಿದೆ. ಶಿಮಲಿ ಅರೇಸ್ ಆರ್ ಅರೇಂಜ್ಡ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್. ಇದು ಸೀಕ್ವೆನ್ಷಿಯಲ್ ಆರ್ಡರ್ ಆಗಿ ಇರುತ್ತೆ. ಈಚ್ ಅರೇ ಎಲಿಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಆನ್ ಇಂಟಿಜರ್ ನಂಬರ್ ಕಾಲ್ಡ್ ಇಂಡೆಕ್ಸ್. ಇದು ಅರೇ ಅನ್ನೋದು ಅರೇ ಎಲಿಮೆಂಟ್ ಇಂಟಿಜರ್ ನಂಬರ್ ಅಥವಾ ಇಂಡೆಕ್ಸ್ ಆಗಿರುತ್ತೆ. ಇಂಡೆಕ್ಸ್ ರೇಂಜಸ್ ಫ್ರಮ್ 0 ಟು ಮ್ಯಾಕ್ಸಿಮಮ್ ಸೈಜ್ ಆಫ್ ಅರೇ -1. ಇಂಡೆಕ್ಸ್ ರೇಂಜಸ್ 0 ಇಂದ ಸ್ಟಾರ್ಟ್ ಆಗಿ -1ಗೆ ಎಂಡ್ ಆಗುತ್ತೆ. ಇಂಡೆಕ್ಸ್ ಯೂಸ್ಡ್ ಟು ಆಕ್ಸೆಸಿಂಗ್ ಅರೇ ಎಲಿಮೆಂಟ್ಸ್. ಇದು ಏನ್ ಯೂಸ್ ಮಾಡುತ್ತೆ ಅಂತಂದ್ರೆ ಆಕ್ಸೆಸಿಂಗ್ ಅರೇ ಎಲಿಮೆಂಟ್ಸ್ ನ ಯೂಸ್ ಮಾಡುತ್ತೆ. ಅರೇ ಇಸ್ ಎ ಪಾಯಿಂಟರ್. ಇದೊಂದು ಪಾಯಿಂಟರ್. ಅರೇ ಇಸ್ ಎ ನಾನ್ ಪ್ರಿಮೇಟಿವ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಇದೊಂದು ನಾನ್ ಪ್ರಿಮೇಟಿವ್ ಹಾಗೇನೆ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಆಗಿದೆ. ಇವಾಗ ಪ್ರೋಗ್ರಾಮ್ ನೋಡ್ಕೊಂಬರೋಣ. ಆಶ್ ಇನ್ಕ್ಲೂಡ್ stdio .h. ಇದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟು. ಇಂಟ್ ಮೇನ್, ಇದು ಮೇನ್ ಫಂಕ್ಷನ್. ಇದು ಮೇನ್ ಫಂಕ್ಷನ್. ಇವಾಗ ಅರೇಸ್ನ ಇನಿಷಿಯಲೈಸೇಷನ್ ಮಾಡ್ಕೊಳ್ಳೋಣ. ಆಮೇಲೆ ಪ್ರಿಂಟ್ ಹಾಕೊಳ್ಳೋಣ. printf enter the size of array \n. ಏನಕ್ಕೆ ಹಾಕಂತೀವಿ ಅಂತ ಹೇಳಿದ್ರೆ ಅದು ಒಂದ್ರ ಕೆಳಗೊಂದು ಪ್ರಿಂಟ್ ಆಗೋದಿಕ್ಕೆ. ಇವಾಗ ಸ್ಕ್ಯಾನ್ಎಫ್ ಹಾಕೊಳ್ಳೋಣ. %d %n ಎಂಟರ್. ಇವಾಗ ಮತ್ತೆ printf ಹಾಕೊಳ್ಳೋಣ. printf ಹಾಕೊಂಡು enter the elements of the array \n. ಇವಾಗ ಫಾರ್ ಲೂಪ್ ಹಾಕೊಳ್ಳೋಣ. ಅರೇ 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದೀವಿ, ಹಾಗಾಗಿ 0 i lesser than n i increment. ಎಂಟರ್ ಹಾಕೊಂಡು ಅದಕ್ಕೆ ಸ್ಕ್ಯಾನ್ಎಫ್ ಹಾಕೊಳ್ಳೋಣ. %d a %a i. ಆಮೇಲೆ printf ಹಾಕೊಂಡು printfಗೆ the
entered array is /n. ಇವಾಗ ಮತ್ತೆ ಫಾರ್ ಲೂಪ್ ಹಾಕೋಬೇಕು. ಇವಾಗ ಮತ್ತೆ printf ಹಾಕೊಂಡು printf ಒಳಗೆ %d /n a I. ಇಲ್ಲಿ ಅರೇಸ್ನ ರೀಡ್ ಮಾಡ್ಕೊಂಡಿದ್ದೀವಿ, ಹಾಗೇನೆ ಪ್ರಿಂಟ್ ಮಾಡ್ಕೊಂಡಿದ್ದೀವಿ. ಇವಾಗ ಮೆಮೊರಿ ಅಲೋಕೇಟ್ ಹೇಗಾಗುತ್ತೆ ಅಂತ ನೋಡೋಣ. printf a ಅನ್ನೋದೊಂದಕ್ಕೆ ಒಂದು ವ್ಯಾಲ್ಯೂ ಕೊಡೋಣ. ಅಡ್ರೆಸ್ is %d /n. ಇವಾಗ &a 1. ಇವಾಗ ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ಇವಾಗ ಔಟ್ಪುಟ್ಟು 2 ಅಂತ ಕೊಡ್ತೀವಿ. 2 ನಂಬರ್ ಕೇಳ್ತಿದೆ. The entered array is 10, 20. The A1 ವ್ಯಾಲ್ಯೂಗೆ ಅಡ್ರೆಸ್ಸು 56, A2 ವ್ಯಾಲ್ಯೂಗೆ ಅಡ್ರೆಸ್ಸು 60, A3 ವ್ಯಾಲ್ಯೂಗೆ ಅಡ್ರೆಸ್ ಇದು 64. ಇಂಟ್ ಅಂದರೆ 4 ಬೈಟ್ಸ್ ಇರುತ್ತೆ, ಹಾಗಾಗಿ 56 + 4 60, 60 + 4 64. ಹೀಗೆ ಅಡ್ರೆಸ್ ಪ್ರಿಂಟ್ ಆಗಿದೆ. ಇಷ್ಟು ಇವತ್ತಿನ ಟಾಪಿಕ್. ಥ್ಯಾಂಕ್ ಯು.